ನನ್ನ ಇಂಟ್ರೊಡಕ್ಷನ್ ನಾನು ಶ್ರೀನಿವಾಸ್ ಸೂಡ ಅಂತ ಕಾಶಿನಾಥ್ ಅವ್ರ ಜೊತೆ ಬೆಳೆದವನು. ಅವ್ರ ಜೊತೆ ಸ್ಕ್ರಿಪ್ಟ್ ಎಲ್ಲ ಮಾಡ್ತಾಯಿದ್ದೆ. ಇನ್ನೊಂದು ವಿಶೇಷ ಅಂದರೆ ನನಗೆ ಸ್ನೇಹಿತರು ಸಿದ್ಧಲಿಂಗಯ್ಯ, ಪುಟ್ಟಣ್ಣ. ಆ ಕಾಲದಲ್ಲಿ 40 ವರ್ಷ ಹಿಂದೆ ಅವ್ರ ಮನೇಲಿ ಸುತ್ತಾ ಇದ್ದೆ. ಆಮೇಲೆ ಸ್ಟಾರ್ಟಿಂಗ್ ಒಂದು ಪಿಕ್ಚರ್ ಮಾಡಿ ದುಡ್ಡು ಕಳ್ಕೊಂಡೆ. ಆಮೇಲೆ ಗಾಂಧಿನಗರ ಬಿಟ್ಟೆ. ಆ ನಂತರ ಮತ್ತೆ ಕಾಶಿನಾಥ್ ಕರೆದು 3 ಪಿಕ್ಚರ್ ಮಾಡಿದೆ. ವಿಶೇಷ ಅಂದರೆ ಶಂಕರ ಪುಣ್ಯಕೋಟಿ ಅಂತ ಒಂದು ಪಿಕ್ಚರ್ 98ಅಲ್ಲಿ ಮಾಡಿದೆ. 1998ಅಲ್ಲಿ ಶಂಕರ ಪುಣ್ಯಕೋಟಿ. ಶರತ್ ಬಾಬು, ವಿನಯ ಪ್ರಸಾದ್ ಅವರು, ರಮೇಶ್ ಭಟ್ಟು ಮುಂತಾದವರು ಹಿಡ್ಕೊಂಡು. ಅದು ಏನು ನಮ್ಮ ಅದೃಷ್ಟಕ್ಕೋ ಏನೋ ಗೊತ್ತಾಗಿಲ್ಲ. GV ಅಯ್ಯರು ಶಿಷ್ಯ ಜಿ ಮೂರ್ತಿ ಅಂತ ಅವರು ನಾನು ಸ್ಕ್ರಿಪ್ಟ್ ಮಾಡಿದ್ವಿ. ಅದು ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಆಯಿತು. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲೇ ಸ್ಕ್ರೀನ್ ಆಯಿತು. ಅದೊಂದು ವಿಶೇಷ ನನಗೆ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಗೋವಾದಲ್ಲಿ ಅಂಬಿಕಾ ಸೋನಿ ನೇತೃತ್ವದಲ್ಲಿ ವಾರ್ತಾ ಮಿನಿಸ್ಟರ್ ಆಗಿದ್ದರು. ನಮ್ಮ ಫ್ರಂಟ್ ಲೈನಲ್ಲಿ ಅಮಿತಾಬ್ ಬಚ್ಚನ್ನು, ರಜನಿಕಾಂತ್ ಅವರೆಲ್ಲ ಇದ್ದರು. ಸಿನಿಮಾ ನೋಡಿದ್ರು, ಎದ್ದೋಗಾಗ ಒಂದು ಸೆಕೆಂಡ್ ಕೊಟ್ಟರು ಅಷ್ಟೇ. ಇವರೇನೋ ಪ್ರೊಡ್ಯೂಸರ್ ಅಂತ. ಅದೊಂದು ಲೈಫ್. ಈಗ ನಂದು ಬಯೋಡಾಟ ಸ್ವಲ್ಪ ಸಂಕ್ಷಿಪ್ತ ಹೇಳಿದೆ. ಪಾಠಶಾಲಾ ಮಲೆನಾಡು ಭಾಷೆಯಲ್ಲಿ ಕಡಿಮೆ. ಯಾವುದೋ ಗಿರೀಶ್ ಕಾಸರವಳ್ಳಿ ಅವರು ಇದರಲ್ಲಿ ಆತ ಹೋತ ಬರ್ತೀನಿ ಅನ್ನೋದು ಇರ್ತಾಯಿತ್ತು. ಅದು ಬಿಟ್ಟರೆ ಈ ಕನ್ನಡ ಲ್ಯಾಂಗ್ವೇಜಲ್ಲಿ ಮಂಗಳೂರು, ಕುಂದಾಪುರ ಡಾಮಿನೇಟೆಡ್. ಶಂಕರ ಪುಣ್ಯಕೋಟಿಯಲ್ಲಿ ನಾವು 30% ಕುಂದಾಪುರ ಭಾಷೆನೇ ಅಡಾಪ್ಟ್ ಮಾಡಿದ್ವಿ. ಯಾರು ಬನ್ನಂಜೆ ಗೋವಿಂದಾಚಾರ್ಯರು, ಗುರುರಾಜ ಮಾರ್ಪಳ್ಳಿ, ವಿದ್ಯಾಭೂಷಣ ಹತ್ರ ಆಡಿಸಿ ಉಡುಪಿಯವ್ರದ್ದೆಲ್ಲ ಸಾಹಿತ್ಯವ್ರನ್ನ ತಗೊಂಡು ಅದಕ್ಕೆ ಅದು ಪ್ರಶಸ್ತಿ ಬಂತಂತ ತಿಳ್ಕೊಂಡಿದ್ದೀನಿ. ಅದು ಇದು ಸಬ್ಜೆಕ್ಟ್ ಬೇರೆ ಬಂದೆ. ಇನ್ನೂ ಸ್ವಲ್ಪ ಗ್ರಿಪ್ಸು ಇರ್ಬೋದಿತ್ತು. ಹೆಂಗೆ ಪ್ರಯತ್ನ ಮಾಡಿದ್ದೀರಿ. ಪ್ರೊಡ್ಯೂಸರ್ ಎಲ್ಲೇ ಹೋದ್ರು ಮಂಜುನಾಥ್ ಶೆಟ್ಟಿ. ನಂಗೆ ಸ್ವಲ್ಪ ಕಣ್ಣು ಪ್ರಾಬ್ಲಮ್. ಜಾಗೃತಿ ಟ್ರಸ್ಟ್ ಅಧ್ಯಕ್ಷರು ಮತ್ತು ರೋಟರಿ ಕ್ಲಬ್ ಅಧ್ಯಕ್ಷರು. ಕಾರ್ಯಕ್ರಮ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಪರಿಸರದ ಬಗ್ಗೆ ಮತ್ತು ಮಲೆನಾಡು ವಾತಾವರಣ ಒಂದು ಭಾಷೆ. ನಾಗೇಶ್ ಅಂತ ನನ್ನ ಹೆಸರು. ಜಾಗೃತಿ ಟ್ರಸ್ಟದ ಅಧ್ಯಕ್ಷರು ಮತ್ತು ರೋಟರಿ ಕ್ಲಬ್ ಇದು. ಮತ್ತು ಈ ಫಿಲಮಲ್ಲಿ ಏನಂದರೆ ಪರಿಸರದ ಬಗ್ಗೆ ಮತ್ತು ಪ್ರಕೃತಿ ಬಗ್ಗೆ ಮತ್ತು ಪಾಠಶಾಲೆ ಮಕ್ಕಳು ಓದೋ ಜೊತೆಗೆ ಬೇರೆ ಕಡೆ ನಾವು ಹವ್ಯಾಸ ಕೊಡಿರ್ಬೇಕಂತ ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಮುಂದಿನ ಮಕ್ಕಳು ಹೊಸ ಪರಿಚಯ ಎಲ್ಲ ಮಕ್ಕಳು ಒಂದು ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಾರೆ. ನಮಸ್ತೆ, ನನ್ನ ಹೆಸರು ವಿನಯ್ ರಾಜು ಅಂತ. ಈಗ ತಾನೇ ಪಾಠಶಾಲಾ ಮಕ್ಕಳು ಮೂವಿನ ನೋಡ್ಕೊಬಂದು ತುಂಬ ದಿನ ಆದಮೇಲೆ ನಾವೊಂದು ಮಕ್ಕಳು ಓರಿಯೆಂಟೆಡ್ ಮೂವಿನ ನೋಡಿದ್ದೀವಿ. ಅದರಲ್ಲೂ ಡೈರೆಕ್ಟು ತುಂಬ ಚೆನ್ನಾಗಿ ಚಿತ್ರನ ತೋರಿಸಿದ್ದಾರೆ. ಯಾವ ರೀತಿ ತೋರಿಸಿದ್ದಾರೆ ಅಂತಂದರೆ ಮಲೆನಾಡು ಶೈಲಿನ ಒಂದು ಅದ್ಭುತವಾಗಿ ಪ್ರಕೃತಿ ಸೌಂದರ್ಯ ಜೊತೆಗೆ ಮಕ್ಕಳು ಸಾಹಸನೂ ತೋರಿಸಿದ್ದಾರೆ. ಮಕ್ಕಳು ಓರಿಯೆಂಟೆಡ್ ಮೂವಿನ ನಾವು ತುಂಬ ಕಮ್ಮಿ ನೋಡ್ತಾ ಇದ್ದಿದ್ದು. ಪುಟಾಣಿ ಏಜೆಂಟ್ಸ್ 1, 2, 3 ಮೂವಿ ಆದಮೇಲೆ ಒಂದು ತುಂಬ ಚೆನ್ನಾಗಿ ಸಬ್ಜೆಕ್ಟ್ ಓರಿಯೆಂಟೆಡ್ ಮೂವಿ ತಂದಿದ್ದಾರೆ. ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಆಗ್ಬೋದು, ಬಟ್ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಸ್ಟೋರಿ ಲೈನ್ಸ್ನ ಎಳೆದಿದ್ದಾರೆ. ಇದರಲ್ಲಿ ಪತ್ತೆದಾರಿ ಪಾತ್ರ ತುಂಬ ಅದ್ಭುತವಾಗಿ ಬಂದಿದೆ. ನೋಡಿ, ಈ ಚಿತ್ರ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಫುಲ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆಗಿರುತ್ತೆ. ಪ್ರತಿಯೊಬ್ಬರು ತಮ್ಮ ಮಕ್ಕಳುಗಳನ್ನ ಕರ್ಕೊಬಂದು ಈ ಮೂವಿನ ಈ ಪರಿಸ್ಥಿತಿಲಿ ಈ ಚಿತ್ರ ತುಂಬ ಅದ್ಭುತವಾಗಿ ಬಂದಿದೆ. ಏನೋ ಮಲೆನಾಡು ಸೌಂದರ್ಯ ಮತ್ತು ಆ ಮಲೆನಾಡು ಸೊಗಡಿ ಇದೆಯಲ್ಲ, ಅದನ್ನು ತುಂಬ ಚೆನ್ನಾಗಿ ಚಿತ್ರದಲ್ಲಿ ತೋರಿಸಿದ್ದಾರೆ. ಒಳ್ಳೆಯದಾಗಲಿ ಪಾಠಶಾಲಾ ಟೀಮ್ಗೆ. ಆಲ್ ದ ಬೆಸ್ಟ್. ಮಾತೃಭೂಮಿ ಸೇವಾ ಸಮಿತಿಯ ಸದಸ್ಯ, ಹಾಗೆಯೇ ಪ್ಯಾನಸೋನಿಕಲ್ಲಿ ನಾನೊಬ್ಬ ಸೇಲ್ಸ್ ಮ್ಯಾನೇಜರು. ಈ ಸಿನಿಮಾನ ಜಸ್ಟ್ ಈಗ ನೋಡಿದೆ ನಾನು. ಮೊದಲನೇದಾಗಿ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಮೊದಲನೇದಾಗಿ ಕಾಡಿನಿಂದ ಪಾಠಶಾಲೆಗೆ ಬರ್ತೀವಿ ಮತ್ತು ಇನ್ನೊಂದು ಯಾವುದೋ ಗ್ರಾಮಕ್ಕೆ ಹೋಗ್ತೀವಿ, ಸ್ವಲ್ಪ ಕನ್ಫ್ಯೂಸ್ ಆಯಿತು. ಬಟ್ ಕೊನೆಗೆ ಅರ್ಥ ಆಯಿತು ನನಗೆ ಯಾತಕ್ಕೆ ಆ ರೀತಿಯಲ್ಲಿ ಗೊಂದಲದಲ್ಲಿದೆ ಅಂತ ಅಂದ್ಬಿಟ್ಟು. ಅದು ಕೊನೆವರೆಗೂ ನೋಡೋವರೆಗೂ ಅದು ಗೊತ್ತಾಗೋದಿಲ್ಲ ನಮಗೆ. ಅದು ಆ್ಯಕ್ಚುಲಿ ಅದು ಸಿನಿಮಾಗೆ ಪೂರಕವಾಗಿದೆ. ಒಂದು ಒಳ್ಳೆ ಸಿನಿಮಾ, ನೀತಿಕತೆ ಇರುವಂಥ ಸಿನಿಮಾ. ಆ್ಯಕ್ಚುಲಿ ಇದಕ್ಕೆ ಒಳ್ಳೆಯ ಪ್ರಶಸ್ತಿಗೆ ಪಾತ್ರವಾಗಿರ್ಬೇಕಂತ ಸಿನಿಮಾ ಅದು. ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ಮಕ್ಕಳು ಕೂಡ ಇತ್ತೀಚೆಗೆ ಬರೀ ನಾವು ಅದ್ದೂರಿ ತಾರಾಗಣದ ಕಡೆ ನಾವು ನೋಡ್ತಾ ಇದ್ವಿ. ಎಲ್ಲೇ ಹೋದರೂ ಕೂಡ ಯಾವುದೋ ಒಂದು ದೊಡ್ಡ ನಟ ಇರಬೇಕಿತ್ತು. ಅಲ್ಲಿ ಇನ್ನೊಂದು ಅತಿಯಾಗಿ ಪಬ್ಲಿಸಿಟಿ ಕೊಟ್ಟು ಮಾಡಿದಂಥ ಸಿನಿಮಾಗಳು ಜನಕ್ಕೆ ಗೊತ್ತಾಗೋದಕ್ಕೆ ಮುಂಚೆ, ಅದು ಸಿನಿಮಾ ಚೆನ್ನಾಗಿಲ್ಲ ಅಂತ ಗೊತ್ತಾಗೋದಕ್ಕೆ ಮುಂಚೆ ಕಲೆಕ್ಷನ್ ಮಾಡ್ಕೊಂಡ್ಬಿಡ್ತಿದ್ರು. ಬಟ್ ಇಲ್ಲೇನಾಗಿದೆ ಅಂತಂದರೆ ಸಿನಿಮಾ ಸ್ಟಾರ್ಟಿಂಗಲ್ಲಿ ಬೋರ್ ಅನ್ನೋ ಥರದಲ್ಲಿ ಅನಿಸುತ್ತೆ, ಬಟ್ ಅದು ಬೋರ್ ಅಲ್ಲ. ಆ್ಯಕ್ಚುಲಿ ಅದು ಇಂಟೆನ್ಷನಲಿ ನಿರ್ದೇಶಕರು ಅಥವಾ ಕಥೆಗಾರರು ಆ ಥರ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ.
ಆ ಕೊನೆಗೆ ಅದು ಯಾತಕ್ಕೆ ಅಂತ ಅರ್ಥ ಆಗುತ್ತೆ. ಅದು ತುಂಬ ಚೆನ್ನಾಗಿದೆ, ನೀತಿ ಕಥೆ ಇದೆ. ಮತ್ತು ಪ್ರಕೃತಿ ಮತ್ತು ಪರಿಸರದ ಬಗ್ಗೆ ತುಂಬ ಕಾಳಜಿ ತೋರಿಸಿದ್ದಾರೆ. ಕಲಿಬೇಕಾದಂಥದ್ದು ತುಂಬಾ ಇದೆ ಈ ವಿಷಯದಲ್ಲಿ. ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಒಳ್ಳೆ ಕಂಟೆಂಟ್ ಇರೋ ಫಿಲಮ್ ಇದು. ಶಾಲೆಯ ಶೈಕ್ಷಣಿಕ ಮೌಲ್ಯದ ಬಗ್ಗೆ ಮತ್ತು ಪರಿಸರ ಸಂರಕ್ಷಣೆ ಬಗ್ಗೆ ತಿಳಿಸಿದ್ದಾರೆ. ಒಳ್ಳೆ ಕಂಟೆಂಟ್ ಇಟ್ಕೊಂಡು ಟೀಮು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಈ ಪ್ರಯತ್ನದಲ್ಲಿ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಮತ್ತು ಶಾಲಾ ಮಕ್ಕಳು ಎಲ್ಲ ನೋಡುವಂಥ ಚಲನಚಿತ್ರ ಆಗಿದೆ. ಇದನ್ನು ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾನ ಗೆಲ್ಲಿಸಿ ಹೊಸ ಮುಖಗಳಿಗೆ ಜಯಗೊಳಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನಮಸ್ತೆ, ಸಂತೋಷ್ ಅಂತೇಳಿ ನಾನು ಮಾತಾಡೋದು. ಈ ಮೂವಿ ನೋಡ್ತಾ ಇರಂಗೆ ನನಗೇನು ಫೀಲ್ ಆಗ್ತಾ ಇತ್ತಂದರೆ, ನಾವು ಏನು ಸ್ಕೂಲ್ ಡೇಸಲ್ಲಿ ನಾವು ಹುಡುಗಿಯರಿಗೆ ನಾವೇನು ಲೆಟ್ರ್ ಕೊಡ್ತಾ ಇದ್ದೇವೆ ಅದೆಲ್ಲವಲ್ಲ ಅಂತ ಅಲ್ಲಿ ಫೀಲ್ ಆಗ್ತಾ ಇತ್ತು. ತುಂಬ ಎಕ್ಸ್ಟ್ರಾಡಿನರಿ ಇದೆ. ಅದ್ರ ಜೊತೆಗೆ ನೆಕ್ಸ್ಟು ಏನು ಪರಿಸರದ ಬಗ್ಗೆ ಅಲ್ಸೋ ತುಂಬ ಕಾಳಜಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ನೆಕ್ಸ್ಟು ಈಗೇನು ಇವಾಗ ನಾವು ನೋಡ್ಕೊಂಡು ಬಂದೇವೆ, ಪ್ರತಿಯೊಬ್ಬರು ಮನೆಯಲ್ಲಿ ಅಲ್ಸೋ ನೋಡಬೇಕಿದೆ. ತುಂಬ ಜನ ಅವ್ರ ಮಕ್ಕಳುಗಳಿಗೆ ಇದು ತೋರಿಸ್ತಕ್ಕಂಥ ಮೂವಿ ಅವಶ್ಯಕತೆ ಇದೆ. ಪ್ರತಿಯೊಬ್ಬರು ಪೇರೆಂಟ್ಸು, ಅದ್ರ ಜೊತೆಗೆ ಏನು ಯೂತ್ಸ್ ಇದ್ದಾರೆ, ಅವರ ಹಳೆಯ ಈ ಮೂವಿ ನೋಡಿದ ತಕ್ಷಣಕ್ಕೆ ಅವರು ಏನು 15-20 ವರ್ಷದ ಹಿಂದೆದ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಹಳ್ಳಿಯಿಂದ ಬಂದವ್ರಿಗೆ ಇದೊಂದು ಫೀಲ್ ಅವಶ್ಯಕತೆ ಇದೆ. ತುಂಬ ಬ್ಯೂಟಿಫುಲ್ ಆಗಿ ಮೂವಿ ಮಾಡಿದ್ದಾರೆ. ಎಲ್ಲರೂ ನೋಡಿ. ಥ್ಯಾಂಕ್ ಯು. ತುಂಬ ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು. ನಾನು ಪ್ರಮೋದಿನಿ, ನಾನು ಮಲೆನಾಡಿನವರೇ. ಅದು ಈ ಫಿಲ್ಮ್ ನೋಡಿದ್ಮೇಲೆ ನನಗೆ ಅನಿಸ್ತು, ನಾನು ಚಿಕ್ಕ ವಯಸ್ಸಲ್ಲಿ ಏನು ಸ್ಕೂಲಲ್ಲಿ ನೋಡಿದ್ವಿ ಅದೇ ಇತ್ತು. ತುಂಬ ಖುಷಿ ಆಯ್ತು. ಇಲ್ಲ ಆ ಥರ ಇರಲಿಲ್ಲ ನಮಗೆಲ್ಲ. ಮನೇಲಿ ಚೆನ್ನಾಗಿ ಬಾರಿಸ್ತಾ ಇದ್ರು ಅವಾಗ ಈ ಥರ ಎಲ್ಲ ಇದ್ದಿದ್ರೆ. ಬಟ್ ಅಂದರೆ ನಾವು ನೋಡಿದ್ವಿ ಸ್ಕೂಲಲ್ಲೆಲ್ಲ. ಇವಾಗಿನ ಮಕ್ಕಳಿಗೆ ಈ ಪಿಕ್ಚರ್ ತೋರಿಸೋದ್ರಿಂದ ಎಲ್ಲ ಸಿಟಿ ಲೈಫನ್ನೇ ಇಷ್ಟಪಡೋದ್ರಿಂದ, ಹಿಂದೆ ಈ ಥರ ಪಿಕ್ಚರು ಅಲ್ಲ ಈ ಥರ ಲೈಫಲ್ಲೂ ಇದ್ದರೂ ಮಕ್ಕಳು ಈ ಥರ ಬೆಳೆದಿದ್ರು, ನಮ್ಮ ತಾಯಿ ತಂದೆಯವರು ಈ ಥರ ಬೆಳೆದಿದ್ರು ಅನ್ನೋದನ್ನು ಮಕ್ಕಳಿಗೆ ತೋರಿಸಿ ಗೊತ್ತಾಗುತ್ತೆ ಅವ್ರಿಗೂ ಹಳ್ಳಿ ಜೀವನ ಹೇಗಿತ್ತು. ಹಬ್ಬ ಆಚರಣೆಗಳು, ದೀಪಾವಳಿ ಅಂದರೆ ಇವಾಗಿನ ಮಕ್ಕಳಿಗೆ ಗೊತ್ತೇ ಇಲ್ಲ. ಆ ದೀಪಾವಳಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾವೆಲ್ಲ ಅದನ್ನು ಅನುಭವಿಸಿದ್ದೀವಿ. ಆ ದೀಪಾವಳಿ ಹಬ್ಬನ ಅದೇ ಥರ ನಡೆಸಿದ್ದೀವಿ. ತುಂಬ ಇಷ್ಟ ಆಯಿತು. ಇವಾಗಿನ ಮಕ್ಕಳಿಗೆ ಎಲ್ಲರೂ ತೋರಿಸಿ ಅಂತ ನಾವು ಹೇಳ್ತೀವಿ. ರಾಜೇಶ್ವರಿ ಅಂತ. ಇದೊಂದು ಪಾಠಶಾಲೆ ಅಂತ ಕೇಳೋದಕ್ಕೇ ತುಂಬ ಖುಷಿ ಆಗುತ್ತೆ. ನಾವು ಅದೇ ಇದರಲ್ಲಿ ಓದಿ ಬಂದವರು. ನಮ್ಮದು ಲೈಫ್ ನೆನಪಾಗುತ್ತೆ ಚಿಕ್ಕಕ್ಕಿರ್ಬೇಕಾದ್ರೆ. ಆಮೇಲೆ ಎಲ್ಲ ಪರಿಸರದ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಅವರ ಪ್ರಯತ್ನಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ. ನಂದು 90s ಸ್ಕೂಲಲ್ಲೇ ಓದಿರೋದು. 90sಲ್ಲಿ ತುಂಬ ಕನೆಕ್ಟ್ ಆಯಿತು ಆ ಕ್ಲಾಸಸ್ಸು ಮತ್ತು ಆ ಟೀಚರ್ಸ್ ಮಾಡಿದ ಆ್ಯಟಿಟ್ಯೂಡು ಅದೆಲ್ಲ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಸಸ್ಪೆನ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪಾಠಶಾಲೆ ಆಲ್ ದಿ ಬೆಸ್ಟ್. ಆ್ಯಕ್ಚುಲಿ ನಾನು ಮೂವೀಸ್ ರಿವ್ಯೂಸ್ ಎಲ್ಲ ತುಂಬ ಕಡಿಮೆ ಕೊಡೋದು. ಬಟ್ ಈ ಮೂವಿ ನೋಡಿದ್ಮೇಲೆ ನಂಗೆ ಎಕ್ಸೈಟ್ ಆಗಿರೋದಂದರೆ ನಾನೊಂದು ರಿವ್ಯೂ ಕೊಡಲೇಬೇಕು ಅಂತ. ಯಾಕೆ ಅಂದರೆ ಇದು ನೆಕ್ಸ್ಟ್ ಲೆವೆಲ್ ಇದೆ ಮೂವಿ. ಸೂಪರ್ ಅಂದರೆ ಸೂಪರ್ಬು. ಇದು ನಾನು ಹೇಳ್ತೀನಿ, ಇನ್ನೊಂದು ಸರ್ಕಾರಿ ಆಗುತ್ತೆ. ರಿಷಬ್ ಶೆಟ್ಟಿ ಅವರು ಸರ್ಕಾರಿ ಇದೆಯಲ್ಲ, ಅದೇ ಥರ ಅದೇ ರೇಂಜಿಗೆ ಇನ್ನೊಂದು ಮೂವಿ ಇದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಮೂವಿ ಫಸ್ಟ್ ಹಾಫ್ ಅಂತ ನಾನು ಅಂದ್ಕೊಂಡೆ ಇದ್ಯಾವುದೋ ಮಕ್ಕಳ ಚಿತ್ರ ಇರ್ಬೋದು ಆ ಥರ ಬರ್ತಿದೆ ಅಂತ. ಮೂವಿ ಹೋಗ್ತಾ ಅಗ್ರೆಸಿವ್ ತೊಗೊಳ್ತಾ ಹೋಗ್ತು. ಫಸ್ಟ್ ಹಾಫ್ ಎಷ್ಟು ಕಾಮಿಡಿ ಇದೆಯೋ ಸೆಕೆಂಡ್ ಹಾಫ್ ಅಷ್ಟೇ ಅಗ್ರೆಸಿವ್ ಆಗಿ ಹೋಗುತ್ತೆ. ಮೂವಿಲೊಂದು ಏನೋ ಒಳ್ಳೆ ಮೆಸೇಜ್ ಇದೆ. ಆ ಸೆಕೆಂಡ್ ಹಾಫಲ್ಲಿ ನನಗೆ ಮುಗ್ದೋಗಿದೆ ಗೊತ್ತಾಗಿಲ್ಲ. ಫಸ್ಟ್ ಹಾಫ್ ಇಂಟರ್ವಲ್ ಆಗಿ ನಾನು ಕೂತ ಮೇಲೆ ಸೆಕೆಂಡ್ ಹಾಫ್ ಎಷ್ಟೊತ್ತಿಗೆ ಮುಗೀತು ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಅದರಲ್ಲಿ ಮನೋಹರ್ ಬಾಲಾಜಿ ಅವ್ರು ಬರ್ತಾರೆ. ಅವ್ರ ಎಂಟ್ರಿ ಅಂತೂ ಅಲ್ಟಿಮೇಟ್ ಇದೆ. ಅವ್ರು ಬಂದ ಮೇಲೆ ಮೂವಿ ಲೆವೆಲೇ ಬೇರೆ ಕಡೆ ತೊಗೊಂಡೋಗುತ್ತೆ. 100% ಇದು ಮೂವಿ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಡೈರೆಕ್ಟ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ಆ ಮಕ್ಕಳನ್ನೆಲ್ಲ ಇಟ್ಕೊಂಡು ಟ್ರೈನ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರು ರಿಯಲ್ ಆರ್ಟಿಸ್ಟು ಅಥವಾ ಏನೋ ಗೊತ್ತಿಲ್ಲ ಹುಡುಗರು, ಬಟ್ ತುಂಬ ಚೆನ್ನಾಗಿ ಅಲ್ಟಿಮೇಟ್ ಮಾಡಿ ಒಂದು ಸಾಂಗ್ ಮಾಡಿದ್ದಾರೆ ಹೋಗತ್ಲಾಗೆ ಅಂತೇಳಿ. ಅದರಲ್ಲೆಲ್ಲ ಸಾಂಗ್ ಡ್ಯಾನ್ಸ್ ಮಾಡಿದ್ದಾರೆ. ಕೊರಿಯೋಗ್ರಫಿನೂ ಸಖತ್ತಾಗಿದೆ. ಅದು ಏನೋ ಎಲ್ಲ ಮಕ್ಕಳನ್ನು ಇಟ್ಕೊಂಡು, ಬಟ್ ಸೂಪರ್ ಆಗಿದೆ ಮೂವಿ. 100% ಇದು ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ರಿಷಬ್ ಶೆಟ್ಟಿ ಅವ್ರದ್ದು ಸರ್ಕಾರಿ ಥರ ಇದೊಂದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೈ ನೇಮ್ ಸ್ವೀಕೃತ್ ಅಂತ. ಸೊ ಐ ಆಮ್ ಬೇಸಿಕಲಿ ಎಂಟರ್ಪ್ರನರ್ ಬ್ಯಾಂಗ್ಳೂರು ಕಡೆಯಿಂದ. ಸೊ ದ ಮೂವಿ ಇಸ್ ವೆರಿ ಗುಡ್. ಆ್ಯಕ್ಚುಲಿ ನಾವು ತುಂಬ ಮೂವೀಸ್ ನೋಡ್ತೀನಿ. ಐ ಆಮ್ ಫಾಂಡ್ ಆಫ್ ಮೂವೀಸ್. ಬಟ್ ಈ ಮೂವಿ ಏನಕ್ಕೆ ನೋಡಲೇಬೇಕಂದ್ರೆ ಮಲೆನಾಡಿನ ಏನೊಂದು ಬ್ಯೂಟಿ ಇದೆ ಅದನ್ನು ತೋರಿಸಿದ್ದಾರೆ. ಪ್ಲಸ್ ಏನಂದರೆ ಇದೊಂದು ನಾಸ್ಟಾಲಜಿಕ್ ಫೀಲಿಂಗ್. ಏನಕ್ಕಂದರೆ ನಾವೊಂದು ಕ್ಲಾಸ್ ರೂಮಲ್ಲಿ ಇದೆಲ್ಲ ಒಂದು ಮೆಮೊರೀಸ್ ರಿಕಾಲ್ ಆಗುತ್ತೆ. ಸೊ ಮೂವಿ ತುಂಬ ಚೆನ್ನಾಗಿದೆ. ಸೊ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ತೀನಿ. ಇಟ್ಸ್ ರಿಯಲಿ ಗುಡ್. ನನ್ನ ಹೆಸರು ಸಂರಕ್ಷಾ. ಬೇಸಿಕಲಿ ನಾನು ತೀರ್ಥಹಳ್ಳಿಯಿಂದ ಬಂದಿರೋದು. ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಪಾಠಶಾಲಾ ಅನ್ನೋ ಮೂವಿಲಿ ಹಳ್ಳಿ ಜನರು ಜೀವನ ಹೇಗಿದೆ, ಮಕ್ಕಳು ಸ್ಕೂಲ್ ಲೈಫ್ ಹೇಗಿರುತ್ತೆ, ಹಳ್ಳಿ ಸೊಗಡು, ಜೀವನ ಶೈಲಿ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡುವಂತಹ ಮೂವಿ. ಎಲ್ಲರೂ ನೋಡಿ ಪ್ರೋತ್ಸಾಹ ಅಂತ. ನಾನು ಬೇಸಿಕಲಿ ಫ್ರಮ್ ತೀರ್ಥಹಳ್ಳಿನೇ. ಮತ್ತೆ ಫಸ್ಟಿಂದ ನನ್ನ ಹೆಸರು ಸುಹಾನ್ ಅಂತ. ಬೇಸಿಕಲಿ ನಾನು ತೀರ್ಥಹಳ್ಳಿಯಿಂದನೇ.
ಬಟ್ ಈ ಮೂವಿ ಏನಕ್ಕೆ ನೋಡಬೇಕು ಅಂತಂದರೆ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಮತ್ತು ಆ ಕಡೆ ರೀಜನ್ದು ಭಾಷೆ ಮತ್ತು ಈಗಲೂ ನಡೀತಾ ಇರೋ ಕೆಲವೊಂದು ವಿಷಯಗಳನ್ನ ತುಂಬ ಚೆನ್ನಾಗಿ ಸ್ಕ್ರೀನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಪಾಠಶಾಲಾ ಮೂವಿ ಚೆನ್ನಾಗಿದೆ, ಎಲ್ಲರೂ ಹೋಗ್ಬಿಟ್ಟು. ಮಂಗಳೂರು ಕಡೆಯಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ಸೊ ಅಲ್ಲಿ ಹೆಂಗೆ ನಮಗೆ ಮಂಗಳೂರು ಸೈಡ್ ಮೂವಿ ಕನೆಕ್ಟ್ ಆಗುತ್ತೋ ಅದೇ ಥರ ಮಲ್ನಾಡ್ ಮೂವಿ ಹಿಂಗಿರುತ್ತೆ ನೋಡೋಣ ಅಂತ ಬಂದೆ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬನ್ನಿ. ಆಲ್ ದ ಬೆಸ್ಟ್.